ನಿಮಗೆ ಗೊತ್ತಿರುವಂತೆ ಸಚಿನ್ ಪಾಂಚಾಳ್ ಎಂಬ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡಿದ್ದು ನಿಮಗೆಲ್ಲ ಗೊತ್ತಿದ್ದ ವಿಷಯ. ಈಗಾಗಲೇ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋಕ್ಕೂ ಮುಂಚೆ 7 ಪುಟಗಳ ಒಂದು ಡೆತ್ ನೋಟನ್ನು ಬರೆದಿಟ್ಟು ನನ್ನ ಆತ್ಮಹತ್ಯೆಗೆ ಯಾರೆಲ್ಲ ಕಾರಣ ಅಂತ ಮಾಜಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರಾದಂಥ ರಾಜೀವ್ ಕಪೂರ್ ಅವರು ಜೀವ ಬೆದರಿಕೆ ಹಾಕಿದ್ರಿಂದ ನಾನು ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ಅಂತ ಅವರು ಡೆತ್ ನೋಟ್ ಬರೆದಿಟ್ಟು ಇವತ್ತು ಅವರು ಆತ್ಮಹತ್ಯೆ ಮಾಡಿಕೊಂಡ್ರೆ ಇದು ಸರ್ಕಾರದ ಪ್ರಾಯೋಜಿತ ಆತ್ಮಹತ್ಯೆಗಳು ಅಂತ ನಮ್ಗೆ ಇವತ್ತು ಕಾಣಿಸುತ್ತೆ. ಯಾಕಂದ್ರೆ ಸರ್ಕಾರದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ದಿನ ದಿನ ಒಂದಾನೊಂದು ಆತ್ಮಹತ್ಯೆಗಳು ನಡೀತಿದ್ದಾವೆ. ಸರ್ಕಾರದಲ್ಲಿರುವಂಥ ಸಚಿವರು ಮತ್ತು ಪಕ್ಷದ ಶಾಸಕರ ಕುಮ್ಮಕ್ಕಿಂದ ಇಂಥ ಸರಣಿ ಆತ್ಮಹತ್ಯೆಗಳು ಇವತ್ತು ರಾಜ್ಯಗಳಲ್ಲಿ ನೋಡೋಕತ್ತೀವಿ ಅಂತ ನಾವು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಟೆಂಡರ್ ವಿಷಯದಲ್ಲಿ ಯಾರು ಪ್ರಿಯಾಂಕ್ ಖರ್ಗೆ ಆಪ್ತ ಬಲಗೈ ಬಂಟ ಅಂತ ಅಂತೀವಿ. ಇಡೀ ಕಲಬುರಗಿ ಜಿಲ್ಲೆಗೆ ಕಲಬುರಗಿ ವಿಭಾಗಕ್ಕೆ ಬರ್ತದ ರಾಜೀವ್ ಕಪೂರ್ ಎಂಬವರು ಪ್ರಿಯಾಂಕ್ ಖರ್ಗೆಯವರ ಬಲಗೈ ಬಂಟ. ಅವ್ರ ಮುಖಾಂತರ ಅವರು ಏನೆಲ್ಲ ಅವರು ಆಡಳಿತದಾಗ ಏನೆಲ್ಲ ವ್ಯವಹಾರ ಮಾಡಬೇಕು ಮಾಡ್ತಾರಂತ ಅಲ್ಲಿದ್ದ ಜನಸಾಮಾನ್ಯ ಹೇಳ್ಕೊಡುವಂಥ ಮಾತಿದ್ದು. ಅವ್ರ ಮುಖಾಂತರ 5% ಪರ್ಸೆಂಟೇಜ್ ಯಾರಿಗೆ ಇವರು ಸಚಿನ್ ಪಾಂಚಾಳ್ರಿಗೆ ಬೇಡಿಕೆ ಇಟ್ಟು ನಾನು ನನ್ನ ಮಾತು ಪ್ರಿಯಾಂಕ್ ಖರ್ಗೆ ಅವ್ರು ಬೀರಲ್ಲ, ನಮ್ಗೆ 5% ನೀವು ಕಮಿಷನ್ ಕೊಡಬೇಕು, ನಾನು ನಿಮ್ಗೆ ಕೆಲಸ ಮಾಡಿಸಿ ಕೊಡ್ತೀನಿ ಅಂತ ನಂಬಿಸಿ ಅವ್ರ ಹತ್ರ ದುಡ್ಡು ತಗೊಂಡು ಕೆಲಸನೂ ಕೊಡದೆ ದುಡ್ಡನ್ನು ಹಾಕ್ಸ್ಕೊಡದೆ ದುಡ್ಡು ಕೇಳಕ್ಕೆ ಹೋದಾಗ ನಿಮ್ಮನ್ನು ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದಾಗ ಅವರು ಸಚಿನ್ ಪಾಂಚಾಳ್ ಅವರು ಇಂದು ಆತ್ಮಹತ್ಯೆಗೆ ಅವತ್ತು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿತ್ತು. ಇಂದು ಎಲ್ಲ ಜಗ ಜಾಹೀರಾಗಿದೆ. ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಪಂಚ ಗ್ಯಾರಂಟಿಗಳಲ್ಲಿ ಆತ್ಮಹತ್ಯೆ ಗ್ಯಾರಂಟಿ ಒಂದು ಇವತ್ತು ರಾಜ್ಯಕ್ಕೆ ಕೊಡುಗೆ ಕೊಟ್ಟಂಗೆ ಅಂತ ಆಗಿದೆ. ಯಾಕಂದ್ರೆ ನೋಡ್ರಿ, ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಿ ಎ ಸುದ್ರಾಣ ಅವ್ರ ಹೆಸರು ಬರೆದಿಟ್ಟು ಪಿ ಅವ್ರ ಹೆಸರು ಬರೆದು ಅವರು ಆತ್ಮಹತ್ಯೆ ಮಾಡ್ಕೊಂಡು, ಅದೇ ರೀತಿ ಮಾಗಡಿ ಕ್ರಷರ್ ಲಾರಿ ಮಾಲೀಕರು ಲಂಚ ಕೊಡೋಕ್ಕಾಗಲಾರ್ದ ಸರ್ಕಾರ ವಿರುದ್ಧ ನೊಂದು ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ದಾವಣಗೆರೆಯಲ್ಲಿ ಯಾವುದೋ ಗುತ್ತಿಗೆದಾರರು ಟೆಂಡರ್ ಅಮೌಂಟ್ ಕಾಮಗಾರಿ ಮುಗಿಸಿದ್ರು ಕೂಡ ಅವರಿಗೆ ಬಿಲ್ಲ ಇಲ್ಲ ಅಂತಂದು ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಯಾದಗಿರಿಯಲ್ಲಿ ಪರಶುರಾಮ ಎಂಬ PSI ಅವರು ಶಾಸಕರ ಕಿರುಕುಳ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಇಂಥವೆಲ್ಲ ನೋಡಿದಾಗ ರಾಜ್ಯ ಸರ್ಕಾರ ರಾಜ್ಯದ ಜನರಿಗೆ ಆತ್ಮಹತ್ಯೆಗಳು ಆಗಲೇ ಭಾಗ್ಯ ಇವತ್ತು ಕೊಟ್ಟರಂತ ಇವತ್ತು ಹೇಳ್ಬೇಕಾಗುತ್ತೆ. ಅದಕ್ಕಾಗಿ ಇವತ್ತು BJP ರಾಜ್ಯಾದ್ಯಂತ ನಾವು ಹೋರಾಟ ಮಾಡೋದು. ಯಾಕಂದ್ರೆ ಇದೊಂದು ಗಂಭೀರವಾದ ಪ್ರಕರಣ ಆದದ್ದು. ಇದೊಂದು CBI ವಹಿಸಬೇಕು. CBI ಯಾಕೆ ವಹಿಸ್ಬೇಕಪ್ಪ ಅಂದ್ರೆ ಖರ್ಗೆ ಕುಟುಂಬ ಭಾಳ ಪ್ರಭಾವ ಕುಟುಂಬ ಅದು. ರಾಜಕೀಯವಾಗಿರ್ಬೋದು, ವ್ಯವಸ್ಥಿತವಾದ ಎಲ್ಲ ಕ್ಷೇತ್ರದಲ್ಲಿ ಅವರು ಭಾಳ ಪ್ರಭಾವಿಗಳು.